ಕಡೆಗಣಿಸಿ ಸಚಿವರಿಂದ ಇದಂತಹ ಸಮರ್ಥನೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉರ್ದು ಪ್ರೇಮಿಗಳೇ ಹೆಚ್ಚಾಗ್ಬಿಟ್ಟಿದ್ದಾರಾ? ಕನ್ನಡವನ್ನ ಕಡೆಗಣಿಸಿದ್ದಾರೆ, ಜೊತೆಗೆ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉರ್ದು ಪ್ರೇಮಿಗಳೇ ಹೆಚ್ಚಾಗಿರುವಂತಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉರ್ದು ಪ್ರೇಮ ಇದು. ಕನ್ನಡ ಬಿಟ್ಟು ಉರ್ದುವಿನಲ್ಲಿ ಆಹ್ವಾನ ಪತ್ರಿಕೆಯ ಮುದ್ರಣವಾಗಿದೆ. ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಕಾರ್ಯಕ್ರಮ. ಬೆಂಗಳೂರು ಸೇರಿ ರಾಜ್ಯದಲ್ಲಿ ಉರ್ದು ಓದುವವರು ಇದ್ದಾರೆ. ಉರ್ದು ಕೂಡ ಒಂದು ಭಾಷೆ ತಾನೇ ಅಂದ್ರು ದಿನೇಶ್ ಗುಂಡೂರಾವ್. ಉರ್ದು ಪತ್ರಿಕೆ ಆಹ್ವಾನದಲ್ಲಿ ಏನು ತಪ್ಪಿದೆ? ಓಲೈಕೆ ಏನಿದೆ ಅದರಲ್ಲಿ? ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ? ಇಂಗ್ಲಿಷ್ನಲ್ಲಿ ಕೊಟ್ಟರೆ ಓಲೈಕೆನಾ ಅಂತ ಮಿನಿಸ್ಟರ್ ಪ್ರಶ್ನೆ ಮಾಡಿದ್ರು. ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಉರ್ದು ಕೊಟ್ಟಿದ್ದೇವೆ. ಮಾತೃಭಾಷೆ ಬಿಟ್ಟು ಉರ್ದು ಸಮರ್ಥನೆಗೆ ಇಳಿದ್ರು ಸಚಿವರು. ಫಸ್ಟ್ ಆಫ್ ಆಲ್ ಕನ್ನಡ ಕಡೆಗಣಿಸಿದ್ದಾರೆ. ಕನ್ನಡದ ಪತ್ರಿಕೆಯೇ ಇಲ್ಲ, ಕನ್ನಡದ ಒಂದು ಶಬ್ದ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲ. ಜೊತೆಗೆ ಉರ್ದುದಲ್ಲಿ ಮಾಡಿದ್ರೆ ತಪ್ಪೇನಿದೆ ಅಂತ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉರ್ದು ಪ್ರೇಮ ಇದು. ಕನ್ನಡ ಬಿಟ್ಟು ಉರ್ದುನಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣವಾಗಿದೆ. ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಉರ್ದು ಕೂಡ ಒಂದು ಭಾಷೆ ತಾನೇ ಅಂದಿದ್ದಾರೆ. ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವಂತಹ ಕಾರ್ಯಕ್ರಮ. ಬೆಂಗಳೂರು ಸೇರಿ ರಾಜ್ಯದಲ್ಲೆಲ್ಲ ಉರ್ದು ಓದುವವರಿದ್ದಾರೆ, ಓದುವವರ ಸಂಖ್ಯೆಯೂ ಇದೆ. ಉರ್ದು ಕೂಡ ಒಂದು ಭಾಷೆ. ಯಾಕೆ ಇದರಲ್ಲಿ ತಪ್ಪೇನಿದೆ? ಉರ್ದುನಲ್ಲಿ ಆಹ್ವಾನ ಪತ್ರಿಕೆ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಸಮರ್ಥಿಸ್ಕೊಂಡಿದ್ದಾರೆ. ಓಲೈಕೆ ಏನಿದೆ ಅದರಲ್ಲಿ? ಹಿಂದಿಯಲ್ಲಿ ಬರೆದ್ರೆ ಓಲೈಕೆನಾ, ಇಂಗ್ಲಿಷಲ್ಲಿ ಕೊಟ್ರೆ ಓಲೈಕೆನಾ ಅಂದ್ರು ಮಿನಿಸ್ಟ್ರು. ಮಾಹಿತಿ ಇರ್ಲಿ ಅನ್ನೋ ಕಾರಣಕ್ಕೆ ಉರ್ದುನಲ್ಲಿ ಕೊಟ್ಟಿದ್ದೇವೆ ಅಂದ್ರು. ಮಾತೃಭಾಷೆಯನ್ನ ಬಿಟ್ಟು ಉರ್ದು ಸಮರ್ಥನೆಗೆ ಇಳಿದ್ರ ಸಚಿವರು. ಸರ್ಕಾರಿ ಆಹ್ವಾನ ಪತ್ರಿಕೆಯದು, ಅದರಲ್ಲಿ ಸಂಪೂರ್ಣವೂ ಕೂಡ ಉರ್ದುನಲ್ಲೇ ಉಲ್ಲೇಖವಾಗಿದೆ. ಉಡಾಫೆ ಉತ್ತರವನ್ನ ನೀಡಿದ್ರು ಹಂಗಾರೆ ಮಿನಿಸ್ಟ್ರು. ಯಾಕೆ ಕನ್ನಡ ಯಾಕಿಲ್ಲ ಸಾರ್ ಅಂತ ಕೇಳಿದ್ರೆ ಉರ್ದುನೂ ಒಂದು ಭಾಷೆನೆ, ಅದನ್ನು ಜನ ಓದ್ತಾರೆ ಅಂತಿರಲ್ಲ. ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕದ ಸರ್ಕಾರವೇ ಈ ರೀತಿಯಾಗಿ ಆಹ್ವಾನ ಪತ್ರಿಕೆಗಳಲ್ಲಿ ಕನ್ನಡವನ್ನ ಮರೆತ್ರೆ ಶಿಷ್ಟಾಚಾರಕ್ಕಾದ್ರೂ ಅಂದ್ರೆ ಅದು ಕೂಡ ಇಲ್ಲಿಲ್ಲ. ಯಾಕೆಂದ್ರೆ ಸ್ಥಳೀಯವಾಗಿ ರಾಜ್ಯದಲ್ಲಿ ಆಗುವಂತಹ ಕಾರ್ಯಕ್ರಮಗಳಿಗೆ ಕನ್ನಡದ ಬಳಕೆ ಆಗಬೇಕು, ಆದ್ರೆ ಕನ್ನಡವೂ ಇಲ್ಲ. ಈ ಕಡೆ ಉರ್ದು ಭಾಷೆಯನ್ನ ಬಳಸ್ಕೊಂಡಿದ್ದಕ್ಕೆ ಸಮರ್ಥನೆ ಬೇರೆ. ಎಸ್, ಈ ಬಗ್ಗೆ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ದೀಪಾ ಇದ್ದಾರೆ ಮಾಹಿತಿಯನ್ನ ಕೊಡೋದಕ್ಕೆ. ಎಸ್ ದೀಪಾ, ಇದೀಗ ಸಚಿವರ ಈ ಉಡಾಫೆ ಉತ್ತರಗಳಿದೆಯಲ್ಲ, ಉರ್ದುನೂ ಒಂದು ಭಾಷೆನೆ, ಅದನ್ನ ಹಾಕಿದ್ರೆ ತಪ್ಪೇನಿದೆ, ಕನ್ನಡನ ಹಾಕ್ಬೇಕಾ, ಇಂಗ್ಲಿಷೇ ಹಾಕ್ಬೇಕಾ ಅಂತೆಲ್ಲ ಮಾತನಾಡಿದ್ದಾರೆ. ಏನಿದೆ ಮಾಹಿತಿ ದೀಪಾ? ಮಂಜರಿ, ಕಾಂಗ್ರೆಸ್ನಲ್ಲಿ ಓಲೈಕೆ ರಾಜಕಾರಣ ಅನ್ನುವಂತಹ ವಿಚಾರವಾಗಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಏನು ಸುದ್ದಿ ಇಲಾಖೆ ಕಾರ್ಯಕ್ರಮವೊಂದರಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣ ಮಾಡುವಂತಹ ವಿಚಾರದಲ್ಲಿ ಆ ಪತ್ರಿಕೆ ಮುದ್ರಣ ಆಗಿರೋದ್ರಲ್ಲಿ ಉರ್ದು ಭಾಷೆಯಲ್ಲಿ ಅದೇನ್ ಮುದ್ರಣ ಆಗಿದೆ, ಇದು ಎಲ್ಲೆಡೆ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಎಲ್ಲೆಡೆ ಒಂದು ರೀತಿಯ ಆಕ್ರೋಶಕ್ಕೆ ಅದೊಂದು ಉಡಾಫೆ ಉತ್ತರ ಅಂದ್ರೆ ತಪ್ಪಾಗಕ್ಕಿಲ್ಲ. ಹೌದು, ಉರ್ದು ಕೂಡ ಅದೊಂದು ಭಾಷೆ ಅನ್ನುವಂತಹದ್ದನ್ನ ಹೇಳ್ತಾರೆ. ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಕರ್ನಾಟಕದಲ್ಲಿ ಮೊದಲ ಭಾಷೆ ಕನ್ನಡ ಅನ್ನುವಂತಹದ್ದು, ಅಥವಾ ಶಿಷ್ಟಾಚಾರದ ಪ್ರಕಾರ ಇಂಗ್ಲಿಷ್ ಅನ್ನ ಅಷ್ಟೇ ಹಾಕ್ಬೇಕು, ಕನ್ನಡ ಇಂಗ್ಲಿಷ್ ಅನ್ನ ಅನ್ನುವಂತಹದ್ದು ಗೊತ್ತಿಲ್ಲ ಅನ್ಸುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಬಂದಾಗ ಮಾತ್ರ ಹಿಂದಿಯನ್ನ ಬಳಸಬೇಕು ಅನ್ನುವಂತಹದ್ದು ಕೂಡ ಗೊತ್ತಿಲ್ಲ ಅನ್ಸುತ್ತೆ. ಉರ್ದುವನ್ನು ಕೂಡ ಅವರು ಇಲ್ಲಿ ಕರ್ನಾಟಕದಲ್ಲಿರುವಂತಹ ಮತ್ತೊಂದು ಭಾಷೆ ಅನ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಅವರ ಒಂದು ಉಡಾಫೆ ಉತ್ತರ ಏನಿದೆ, ಅವರ ಕನ್ನಡದ ಮೇಲಿನ ಪ್ರೇಮ ಎಷ್ಟಿದೆ ಅನ್ನುವಂತಹದ್ದನ್ನು ತೋರಿಸ್ತಿದ್ದಾರೆ. ಶಿಷ್ಟಾಚಾರದ ಪ್ರಕಾರ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೇ ಭಾಷೆಯನ್ನ ಕರ್ನಾಟಕದಲ್ಲಿ ಬಳಸೋದಿಕ್ಕೆ ನಿಯಮವೇ ಇದೆ. ಇನ್ ಕೇಸ್ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಾದ್ರೆ ಮಾತ್ರ ಅಲ್ಲಿ ಹಿಂದಿಯನ್ನ ಬಳಕೆ ಮಾಡಬಹುದು ಅನ್ನುವಂತಹದ್ದು ಇರುವಂತದ್ದು. ಅದನ್ನ ಹೊರತುಪಡಿಸಿದಂತೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕನ್ನಡವನ್ನ ಬಿಟ್ಟು ಅಥವಾ ಇಂಗ್ಲಿಷ್ ಅನ್ನ ಬಿಟ್ಟು ಬೇರೆ ಯಾವ ಭಾಷೆಯ ಪತ್ರಿಕೆ ಅಂದ್ರೆ ಆಹ್ವಾನ ಪತ್ರಿಕೆಗಳು ಅಥವಾ ಸ್ಕ್ರೀನ್ ಮೇಲೆ ಬಳಸುವಂತಿಲ್ಲ ಅನ್ನುವಂಥದ್ದು ಸರ್ಕಾರದ ನಾಯಕರುಗಳಿಗೂ ಕೂಡ ಗೊತ್ತಿಲ್ಲ ಅನ್ನುವಂತಹದ್ದು ದುರಾದೃಷ್ಟಕರ ಸಂಗತಿ. ಅದು ಕೂಡ ಭಾಷೆ ಹೌದು, ಆದ್ರೆ ಆ ಭಾಷೆ ಬಳಕೆ ಎಲ್ಲಾಗಿದೆ ಅನ್ನುವಂತಹದ್ದು ಮುಖ್ಯವಾಗುತ್ತೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಉರ್ದು ಭಾಷೆ ಬಳಸೋದಿಕ್ಕೆ ಸರ್ಕಾರಿ ಕಾರ್ಯಕ್ರಮ ಕರ್ನಾಟಕದ ಸರ್ಕಾರ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆಗಳನ್ನ ಇದೀಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಉರ್ದು ವಿಚಾರ ಏನಿದೆ ದೊಡ್ಡ ಮಟ್ಟಿನ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂದ್ರೆ ತಪ್ಪಾಗಿಲ್ಲ. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.
ಕನ್ನಡ ಕಡೆಗಣಿಸಿ ಸಚಿವರಿಂದ ಸಮರ್ಥನೆ ಬೇರೆ ಆಗಿದೆ. ಉಡಾಫೆ ಉತ್ತರವನ್ನ ನೀಡಿದ್ದಾರೆ. ಯಾಕೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರು ಕನ್ನಡ ಪ್ರೇಮಿಗಳಲ್ವಾ? ಕನ್ನಡ ಕಡೆಗಣನೆ ಆಗಿದೆ ಸಾರ್, ಕನ್ನಡದಲ್ಲಿ ಆಹ್ವಾನ ಪತ್ರಿಕೆನೇ ಇಲ್ಲ, ಉರ್ದು ಭಾಷೆಯಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರೆ ಯಾಕೆ? ಉರ್ದೂನು ಒಂದು ಭಾಷೆ ತಾನೆ, ಅದರಲ್ಲೂ ಜನ ಓದ್ತಾರೆ ಅನ್ನುವಂತಹ ಉಡಾಫೆ ಉತ್ತರ ಈಗ ಸಚಿವರಿಂದ ಸಿಕ್ಕಿರುವಂತದ್ದು. ಫಸ್ಟ್ ಆಫ್ ಆಲ್, ಒಂದು ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ ರಾಜ್ಯದ ಮಟ್ಟದಲ್ಲಾಗ್ತಿದೆ, ಕನ್ನಡ ಭಾಷೆ ಆಡಳಿತ ಭಾಷೆ, ಅದರಲ್ಲಿ ಆಹ್ವಾನ ಪತ್ರಿಕೆ ಇರಬೇಕು. ಸಾರ್ವಜನಿಕರು ಅಥವಾ ಬೇರೆ ಯಾವುದೇ ನಾಗರಿಕರು ಯಾಕೆ ಕನ್ನಡದಲ್ಲಿ ಇಲ್ಲ? ಇದು ಉಚಿತವಾಗಿ ಆಂಬ್ಯುಲೆನ್ಸ್ ಅನ್ನ ಸೇವೆಗಾಗಿ ಚಾಲನೆ ನೀಡುವಂತಹ ಕಾರ್ಯಕ್ರಮ, ಚಾಲನೆ ನೀಡುವುದಕ್ಕೋಸ್ಕರ ಮಾಡಿದಂತಹ ಆಹ್ವಾನ ಪತ್ರಿಕೆ ಕನ್ನಡದಲ್ಲೂ ಇಲ್ಲ ಸ್ವಾಮಿ, ಉರ್ದೂನಲ್ಲಿ ಪ್ರಿಂಟ್ ಆಗಿದೆ ಅಂದ್ರೆ ಅದು ಒಂದು ಭಾಷೆ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಯಾವುದಿದೆ, ಮಾತೃಭಾಷೆ ಯಾವುದಿದೆ? ಸಚಿವರ ಈ ಉರ್ದು ಪ್ರೇಮ ಹಾಗಾದ್ರೆ ಓಲೈಕೆ ರಾಜಕಾರಣಕ್ಕಾಗಿ ಮಾಡುತ್ತಿದ್ದಾರಾ ಅಂತ ಅನಿಸುತ್ತೆ. ಕನ್ನಡ ಬಿಟ್ಟು ಉರ್ದೂನಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣವಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉರ್ದು ಪ್ರೇಮವನ್ನ ಮೆರೆದಿದ್ದಾರೆ, ಸಮರ್ಥನೆಯನ್ನ ಬೇರೆ ಮಾಡಿಕೊಂಡಿದ್ದಾರೆ. ಇದು ಶಿಷ್ಟಾಚಾರಕ್ಕಾದ್ರೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿರಬೇಕು, ಅದು ಕೂಡ ಇಲ್ಲ, ಕೇವಲ ಉರ್ದೂನಲ್ಲಿ ಮಾತ್ರ ಈ ಆಹ್ವಾನ ಪತ್ರಿಕೆ ಕಾಣಿಸ್ಕೊಳ್ತಿರುವಂಥದ್ದು. ಇಲ್ಲ, ಏನು ವರ್ಗಾವಣೆ ಅಂತೂ ಆಗಿಲ್ಲ.